ಒಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸಿತ್ತು. ಎರಡು ಪ್ಯಾರಾಗಳಿಗೆ ಕತ್ತರಿಸಿ ಅವತ್ತಿಂದ ಇವತ್ತಿನವರೆಗೆ ಹಾಡಲಾಗ್ತಾ ಇತ್ತು. ಕೇಂದ್ರ ಸರ್ಕಾರ ಅಧಿಕೃತವಾಗಿ ಈ ವಾದ ವಿವಾದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟುಬಿಟ್ಟಿದೆ. ಅದಕ್ಕೆ ಮಾರ್ಗಸೂಚಿಗಳನ್ನು ಸಹ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಪ್ರಕಟ ಮಾಡಿದೆ. ಒಂದೇ ಮಾತರಂ ಅನ್ನು ಸಂಪೂರ್ಣವಾಗಿ ಹಾಡೋದು ಕಡ್ಡಾಯ. ಒಂದೇ ಮಾತರಂ ವಿರೋಧಿಸುವವರ ಪ್ರತಿಕ್ರಿಯೆ ಏನು ಅನ್ನೋದನ್ನ ದೇಶ ಕುತೂಹಲದಿಂದ ನೋಡ್ತಾ ಇದೆ. ಅವತ್ತು ಬೀಜಾಂಕುರವಾದಂತಹ ಈ ವಿಧ್ವಂಸಕ ಮನಸ್ಥಿತಿ ಇವತ್ತಿಗೂ ಮುಂದುವರಿತಾ ಇದೆ. ಅಷ್ಟಾಗಿಯೂ ಕತ್ತರಿಸಿದಂತಹ ಒಂದೇ ಮಾತರಂನಲ್ಲಿ ಏನಿದೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಒಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಸ್ವಾತಂತ್ರ್ಯದ ಕಿಚ್ಚು ಹಚ್ಚಿಸಿತ್ತು. ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿತ್ತು. ಆದಾಗ್ಯೂ ಒಂದೇ ಮಾತರಮನ್ನು ಎರಡು ಪ್ಯಾರಾಗಳಿಗೆ ಕತ್ತರಿಸಿ ಅವತ್ತಿಂದ ಇವತ್ತಿನವರೆಗೆ ಹಾಡಲಾಗ್ತಾ ಇತ್ತು. ಒಂದೇ ಮಾತರಂ ಹಾಡೋದಿಲ್ಲ ಅನ್ನುವಂಥ ಕೆಲವೊಂದಷ್ಟು ಮನಸ್ಥಿತಿಗಳು ಈಗಲೂ ಸಹ ಭಾರತದಲ್ಲಿ ಇದೇ ವಾದವನ್ನು ಮಂಡಿಸ್ತಾ ಇತ್ತು. ಒಂದೇ ಮಾತರಂ ಹಾಡೋದ್ರಿಂದ ಮುಸ್ಲಿಮರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು, ಈ ವಾದ ವಿವಾದಗಳು ಅವತ್ತಿನಿಂದ ಇವತ್ತಿನವರೆಗೂ ನಡೆದೇ ಇದೆ. ಆದರೆ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಈ ವಾದ ವಿವಾದಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟುಬಿಟ್ಟಿದೆ. ಒಂದೇ ಮಾತರಂ ಹಾಡೋದನ್ನು ಕಡ್ಡಾಯ ಮಾಡಿ ಏನು ಘೋಷಣೆ ಮಾಡಿತ್ತು, ಇವತ್ತು ಅದಕ್ಕೆ ಮಾರ್ಗಸೂಚಿಗಳನ್ನು ಸಹ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಪ್ರಕಟ ಮಾಡಿದೆ. ಇನ್ನು ಮುಂದೆ ಸರ್ಕಾರಿ ಸಮಾರಂಭಗಳಲ್ಲಿ ಒಂದೇ ಮಾತರಂ ಸಂಪೂರ್ಣವಾಗಿ ಹಾಡೋದು ಕಡ್ಡಾಯ. ಇದು ಈ ಮಾರ್ಗಸೂಚಿಯ ಮೊಟ್ಟ ಮೊದಲ ಅಂಶ. 6 ಪ್ಯಾರಾಗಳು ಏನು ಒಂದೇ ಮಾತರಂ ಗೀತೆಯಲ್ಲಿ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಹಾಡ್ತಾ ಇದ್ದರು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಏನು ಪ್ರೇರಣೆ ಕೊಡ್ತಾ ಇತ್ತು, ಅಷ್ಟೂ ಪ್ಯಾರಾಗಳನ್ನು ಇನ್ನು ಮುಂದೆ ಹಾಡಲೇಬೇಕು. ಇದು ಕಡ್ಡಾಯ. ನರೇಂದ್ರ ಮೋದಿ ಸರ್ಕಾರ ಈ ಹೊಸ ಮಾರ್ಗಸೂಚಿಯಲ್ಲಿ ಇನ್ನೊಂದಷ್ಟು ಅಂಶಗಳನ್ನು ಹೇಳಿದೆ. ಯಾವಾಗ ಒಂದೇ ಮಾತರಮನ್ನು ಹಾಡಬೇಕು. ವಿಶೇಷ ಸರ್ಕಾರಿ ಸಮಾರಂಭಗಳಲ್ಲಿ ಒಂದೇ ಮಾತರಂ ಹಾಡೋದು ಕಡ್ಡಾಯ. ಯಾವಾಗ ರಾಷ್ಟ್ರಪತಿಗಳು ಭಾಗವಹಿಸುವ ಸಮಾರಂಭಗಳಲ್ಲಿ, ಅವರು ಆಗಮಿಸುವಾಗ ಮತ್ತು ನಿರ್ಗಮಿಸುವಾಗ ಒಂದೇ ಮಾತರಂ ಹಾಡಬೇಕು. ಸಂಸತ್ತಿನಲ್ಲಿ ರಾಷ್ಟ್ರಪತಿಗಳಲ್ಲೂ ಭಾಷಣ ಮಾಡುವಾಗ, ಅವರು ಬರುವಾಗ ಮತ್ತು ಹೋಗುವಾಗ ಒಂದೇ ಮಾತರಂ ಹಾಡಬೇಕು. ವಿಧಾನಸಭೆಗಳಲ್ಲಿ ರಾಜ್ಯಪಾಲರು ಬಂದು ಭಾಷಣ ಮಾಡುವಾಗ, ಅವರು ಬರುವಾಗ ಮತ್ತು ಹೋಗುವಾಗ ಒಂದೇ ಮಾತರಂ ಹಾಡಬೇಕು. ಸಂಪೂರ್ಣವಾಗಿ ಪದ್ಮ ಪ್ರಶಸ್ತಿಗಳ ನೀಡಿಕೆಯಂಥ ಸಮಾರಂಭಗಳು ಅಥವಾ ಇನ್ನು ಅದೇ ರೀತಿಯ ವಿಶಿಷ್ಟ ಸಮಾರಂಭಗಳಲ್ಲೂ, ಅಪರೂಪದ ಸರ್ಕಾರಿ ಸಮಾರಂಭಗಳಲ್ಲಿ ಇನ್ನು ಮುಂದೆ ಒಂದೇ ಮಾತರಂ ಕಡ್ಡಾಯ. ಅದು ಸಂಪೂರ್ಣವಾಗಿ 6 ಪ್ಯಾರಾಗಳನ್ನು ಹಾಡೋದು ಕಡ್ಡಾಯ. ಅದು ಹಾಡೋದು ಕಡ್ಡಾಯ ಅಂದುಬಿಟ್ರೆ ಅಷ್ಟಕ್ಕೆ ನಿಂತಿಲ್ಲ ಮಾರ್ಗಸೂಚಿ. ಒಂದೇ ಮಾತರಂ ಹಾಡುವಾಗ ಎಲ್ಲರೂ ಅದಕ್ಕೆ ಗೌರವ ಸೂಚಿಸಲೇಬೇಕು ಅನ್ನುವಂಥದ್ದು ಈ ಮಾರ್ಗಸೂಚಿಯಲ್ಲಿ ಪ್ರಮುಖವಾದಂಥ ವಿಚಾರ. ಏನು ಗೌರವ ಸೂಚಿಸಬೇಕು ಅಂದರೆ, ಒಂದೇ ಮಾತರಂ ಹಾಡುವಾಗ ಆ ಸಭಾಂಗಣದಲ್ಲಿದ್ದವರೆಲ್ಲರೂ ಸಹ ಎದ್ದು ನಿಂತು ನಮ್ಮ ರಾಷ್ಟ್ರೀಯ ಗೀತೆಗೆ ಗೌರವ ಸಲ್ಲಿಸತಕ್ಕದ್ದು. ಈ ಮಾರ್ಗಸೂಚಿಯನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಬಿಡುಗಡೆ ಮಾಡಿದೆ. ಅಷ್ಟೇ ಅಲ್ಲ, ಶಾಲಾ ಕಾಲೇಜುಗಳಲ್ಲಿ ಒಂದೇ ಮಾತರಂ ಗೀತೆಯನ್ನು ಆರಂಭದಲ್ಲಿ, ಶಾಲೆಯ ಆರಂಭಕ್ಕೆ ಮುನ್ನ ಹಾಡುವುದನ್ನು ಕಡ್ಡಾಯ ಮಾಡಿದೆ ನರೇಂದ್ರ ಮೋದಿ ಸರ್ಕಾರ. ಹಾಗಾದರೆ ಜನಗಣಮನದ ಕಥೆಯೇನು, ರಾಷ್ಟ್ರಗೀತೆಯ ಕಥೆ? ಅದು ಎಂದಿನಂತೆ ಆ ರಾಷ್ಟ್ರಗೀತೆಯನ್ನು ಎಲ್ಲರೂ ಹಾಡಲೇಬೇಕು, ಅದಕ್ಕೆ ಗೌರವ ಕೊಡಲೇಬೇಕು. ಸೊ ಎರಡನ್ನೂ ಹಾಡುವ ಸಂದರ್ಭ ಬಂದಾಗ ಮೊದಲು ರಾಷ್ಟ್ರೀಯ ಗೀತೆ ಅಂದರೆ ಒಂದೇ ಮಾತರಂ ಹಾಡಬೇಕು, ಆ ನಂತರದಲ್ಲಿ ಜನಗಣಮನವನ್ನು ಹಾಡಬೇಕು. ಈ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯನ್ನು ನರೇಂದ್ರ ಮೋದಿ ಸರ್ಕಾರ ಇವತ್ತು ಪ್ರಕಟಣೆ ಮಾಡಿದೆ. ಇದರಲ್ಲಿ ಒಂದು ಅಂಶ ಭಾಳ ಪ್ರಮುಖವಾದದ್ದು ಏನಂತಂದರೆ, ಯಾರು ಒಂದೇ ಮಾತರಂ ಗೀತೆಗೆ ಗೌರವ ಸೂಚಿಸೋದಿಲ್ವೋ, ಅಂದರೆ ಒಂದೇ ಮಾತರಂ ಹಾಡುವಾಗ ಎದ್ದು ನಿಲ್ಲೋದಿಲ್ವೋ, ಒಂದೇ ಮಾತರಂ ಹಾಡುವಾಗ ಎದ್ದು ನಿಂತವರನ್ನು ಅಡ್ಡಿಪಡಿಸ್ತಾರೋ, ಒಂದೇ ಮಾತರಂ ಹಾಡುವಾಗ ಗದ್ದಲ ಎಬ್ಬಿಸ್ತಾರೋ, ಒಂದೇ ಮಾತರಂಗೆ ವಿರೋಧ ವ್ಯಕ್ತಪಡಿಸ್ತಾರೋ ಅಂಥವರಿಗೆ ನ್ಯಾಷನಲ್ ಆನರ್ ಆ್ಯಕ್ಟ್ 1971 ಪ್ರಕಾರ ಜೈಲು ಶಿಕ್ಷೆ ವಿಧಿಸುವ ಅಧಿಕಾರವನ್ನು ಸಹ ಸರ್ಕಾರ ಬಳಸಿಕೊಳ್ಳಬಹುದು. ರಾಷ್ಟ್ರಗೀತೆಗೆ ಅಂದರೆ ಜನಗಣಮನಕ್ಕೆ ಅವಮಾನ ಮಾಡಿದರೆ ಏನು ಶಿಕ್ಷೆಯೋ, ರಾಷ್ಟ್ರೀಯ ಗೀತೆ ಒಂದೇ ಮಾತರಂಗೆ ಅವಮಾನ ಮಾಡಿದರೂ ಅದೇ ರೀತಿಯ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಇದನ್ನು ಮಾರ್ಗಸೂಚಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಈಗ
ಒಂದೇ ಮಾತರಂ ವಿರೋಧಿಸುವವರ ಪ್ರತಿಕ್ರಿಯೆ ಏನು ಅನ್ನೋದನ್ನು ದೇಶ ಕುತೂಹಲದಿಂದ ನೋಡ್ತಾ ಇದೆ. ಸಹಜವಾಗಿ ಸೋಕಾಲ್ಡ್ ಜಾತ್ಯತೀತರು ಇದನ್ನು ವಿರೋಧಿಸ್ತಾರೆ. ರಾಷ್ಟ್ರೀಯವಾದಿ ಮನಸ್ಥಿತಿಯ ಸಂಘಟನೆಗಳು ಇದನ್ನು ಸ್ವಾಗತಿಸ್ತವೆ. ವಾಸ್ತವವಾಗಿ ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಂತಹ ದೊಡ್ಡ ಪಾತ್ರವನ್ನು ವಹಿಸಿತ್ತು ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಮುಸ್ಲಿಂ ನಾಯಕರ ವಿಭಜಕ ಮನಸ್ಥಿತಿಯಿಂದಾಗಿ ಅವತ್ತು 1937ರಲ್ಲಿ ಒಂದೇ ಮಾತರಂ ಗೀತೆಯನ್ನು ಕತ್ತರಿಸಲಾಯಿತು. ಮುಸ್ಲಿಮರಲ್ಲಿ ಮತೀಯವಾದದ ಬೀಜವನ್ನು ಬಿತ್ತಲಾಯಿತು. ಆ ಮುಖಾಂತರ ಅಂತಿಮವಾಗಿ ಅದು ದೇಶ ವಿಭಜನೆಗೆ ಕಾರಣ ಆಯಿತು. ಆ ದೇಶ ವಿಭಜನೆಯ ಮನಸ್ಥಿತಿ ಇವತ್ತಿಗೂ ಮುಂದುವರೆದಿರೋದು ನಿಜಕ್ಕೂ ದುರದೃಷ್ಟಕರ ಸ್ನೇಹಿತರೆ. ಅಷ್ಟಾಗಿಯೂ ಕತ್ತರಿಸಿದಂಥ ಒಂದೇ ಮಾತರಂನಲ್ಲಿ ಏನಿದೆ? ಕತ್ತರಿಸಿದಂಥ 2 ಸಾಲುಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತೇನೆ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, ಕೋಟಿ ಕೋಟಿ ಭುಜೈರ್ಧೃತ ಖರ ಕರವಾಲೆ, ತೇ ಬಲೆ ಮಾ ತುಮಿ ಅಬಲೆ. ಅಂದರೆ ಕೋಟಿ ಕೋಟಿ ಕಂಠಗಳಲ್ಲಿ ನಿನ್ನ ಗರ್ಜನೆ ಮೊಳಗ್ತಾ ಇದೆ, ಕೋಟಿ ಕೋಟಿ ಕೈಗಳಲ್ಲಿ ನಿನ್ನ ರಕ್ಷಣೆಗೆ ಆಯುಧಗಳಿವೆ, ಭಾರತ ಮಾತೆ ನೀನು ಅಬಲೆಯಲ್ಲ. ಇದು ಯಾಕೆ ಆಕ್ಷೇಪಾರ್ಹ ಆಗಬೇಕು? ಇನ್ನೊಂದು ಲೈನು, ತ್ವಂ ಹಿ ದುರ್ಗಾ ದಶಪ್ರಹರಣಧಾರಿಣೀಂ ಕಮಲಾ ಕಮಲ ದಳ ವಿಹಾರಿಣೀಂ ವಾಣೀಂ ವಿದ್ಯಾದಾಯಿನೀಂ ನಮಾಮಿ ತ್ವಾಂ ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ. ಏ ಭಾರತ ಮಾತೆಯೇ, ನೀನು ತಾಯಿ ದುರ್ಗೆ ಇದ್ದ ಹಾಗೆ, 10 ಕೈಗಳಲ್ಲಿ ಶಸ್ತ್ರ ಇಟ್ಟುಕೊಂಡಿರುವ ದುರ್ಗೆ, ನದಿ, ನೀರು, ಹೂವು, ಹಣ್ಣು ಇವುಗಳನ್ನು ತುಂಬಿಕೊಂಡಂತಹ ಸುಂದರ ತೋಟ ನೀನು. ಹೇ ಭಾರತ ಮಾತೆ, ನಿನಗೆ ವಂದನೆ. ಈ ಲೈನ್ಗಳನ್ನು ಆಗ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಯಿತು. ಅಂದರೆ ಈ ಲೈನುಗಳನ್ನು ತೋರಿಸಿ ಇದು ಮುಸ್ಲಿಂ ಧಾರ್ಮಿಕತೆಗೆ ವಿರೋಧವಾಗಿದೆ, ಮುಸ್ಲಿಮರು ಇದನ್ನು ಹಾಡಬೇಡಿ. ಆವತ್ತು ಬೀಜಾಂಕುರವಾದಂತಹ ಈ ವಿಧ್ವಂಸಕ ಮನಸ್ಥಿತಿ ಇವತ್ತಿಗೂ ಮುಂದುವರೆತಾ ಇದೆ. ಕೊನೆಗೂ ನರೇಂದ್ರ ಮೋದಿ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಿದೆ.